ಗುರುಗಳೇ, ನನ್ನ ಬಗ್ಗೆ ಕ್ಷಮೆ ಇರಲಿ. ರಾಧಿಕಾ ನನಗೂ ಮಗು ಇದ್ದ ಹಾಗೆ. ನನ್ನ ಅನಿವಾರ್ಯತೆ ಆ ರೀತಿ ಇತ್ತು. ದಯಮಾಡಿ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಬನ್ನಿ, ಒಳಗೆ ಕೂತ್ ಮಾತಾಡೋಣ. ಬನ್ನಿ. ಬೇಡ, ನಾನು ಒಳಗೆ ಬರಲ್ಲ. ನಾನು ಇಲ್ಲೇ ಇರ್ತೀನಿ. 15 ನಿಮಿಷದಲ್ಲಿ ರಾಧಿಕಾ ಬರಬೇಕು ಅಷ್ಟೇ. ಗುರುಜಿ, ಎಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋರು ತಾವು. ಈ ರೀತಿ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ಬನ್ನಿ, ಸ್ವಲ್ಪ ನನ್ನ ಮಾತು ಕೇಳಿಸ್ಕೊಳ್ಳಿ. ಬನ್ನಿ. ನೀವು ನ್ಯಾಯಸ್ಥರು, ತಪ್ಪು ಸರಿಗಳನ್ನ ತಿಳ್ಕೊಂಡಿರೋರು. ನಿಮ್ಮಿಂದ ಇಂಥ ನಡವಳಿಕೆಗಳನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬಿಡ್ತೀಯ? ಹೇಗಿರ್ಲಿ, ಇಷ್ಟೆಲ್ಲ ಆದ್ಮೇಲೂ ಪ್ರೀತಿಯಿಂದ ಕರ್ಕೊಂಡ್ಬಂದೆ ಅವಮಾನ ಮಾಡಿ ಕಳಿಸ್ತಾ ಇದ್ದೀನಿ. ಕ್ಷಮಿಸ್ಬಿಡಮ್ಮ. ನೋಡ, ನಿನ್ ಮೇಲೆ ನನ್ಗೊಂದು ಸಣ್ಣ ಅನುಮಾನನೂ ಇಲ್ಲ. ನನಗೆ ಗೊತ್ತು, ನಿಂಗೂ ತವ್ರ ಮನೆ ಇದೆ, ನಿಂಗೂ ಅತ್ತೆ ಮನೆ ಇದೆ. ನೀನು ಗಂಡನ ಕೈ ತಾಳಿ ಕಟ್ಟಿಸ್ಕೊಂಡು ಸಂಸಾರ ಮಾಡಿರೋ ಮುತ್ತೆ ಇದೆ. ಅದ್ರ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ ರಾಧಿಕಾ. ಆದ್ರೆ ನೀನು ಅದನ್ನ ಯಾವುದನ್ನು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಅದೊಂದೇ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ದೊಡ್ಡ ಆಪಾದನೆ ಮಾಡಿದಾಗ ಯಾವ ಹೆಣ್ಮಕ್ಳು ಸುಮ್ಮನಿರೋದಿಲ್ಲ. ಅಂತದ್ರಲ್ಲಿ ಇದನ್ನೆಲ್ಲ ಸಹಿಸ್ಕೊಂಡು ನೀನು ಸುಮ್ಮನಿದ್ಯಾ ಅಂದ್ರೆ ಅದಕ್ಕೇನೋ ಕಾರಣ ಇರಲೇಬೇಕು. ಇರ್ಲಿ ಬಿಡು, ಈಗ ನಾನು ನಿನ್ನನ್ನು ಬಲವಂತ ಮಾಡೋದಿಲ್ಲ. ರಾಧಿಕಾ, ನಿನಗೆ ಅವಮಾನ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲಮ್ಮ. ನೀನು ಕರ್ಕೊಂಡ್ಬಂದೆ, ಆದ್ರೆ ನಿನ್ನನ್ನು ಕಾಪಾಡ್ಕೊಳಕ್ ಆಗ್ಲಿಲ್ಲ ನನಗೆ. ನೀನು ಹಾಕ್ತಿರೋ ಕಣ್ಣೀರು ನನ್ನನ್ನು ಕಾಡ್ತಿರುತ್ತೆ ನನ್ನನ್ನು. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನನಗೆ ನಿಮ್ಮ ಮೇಲೆ ಯಾವ ಬೇಜಾರು ಇಲ್ಲ. ನನಗೆ ಯಾರ ಮೇಲೂ ಬೇಜಾರಿಲ್ಲ. ಇದರಲ್ಲಿ ಯಾರ ತಪ್ಪೂ ಇಲ್ಲ. ಪರಿಸ್ಥಿತಿ ಆಗಿದೆ ಅಷ್ಟೆ. ಗುರೂಜಿ ಕಾಯ್ತಿರ್ತಾರೆ. ನಾನು ಹೊರಡ್ತೀನಿ ಅಮ್ಮ.